ಈ ವರದಿಯ ಕುರಿತಂತೆ ಕಾಂಗ್ರೆಸ್ನಲ್ಲಿ ವಿರೋಧವೇ ಇಲ್ಲ ಅಂತ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ರು. ಆದರೆ ಜಾತಿ ಜನಗಣತಿ ವರದಿ ಅನುಷ್ಠಾನಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾರೂ ಧಮಕಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಕೆ ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಾತಿ ಜನಗಣತಿ ಅನ್ನೋದು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಇತ್ತು. ಈ ಕಾರಣಕ್ಕೆ ರಾಜ್ಯದ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪರಿಷತ್ ಸದಸ್ಯ ಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೇಳ್ತಾ ಇತ್ತು ನಮ್ಮಲ್ಲಿ ವಿರೋಧವೇ ಇಲ್ಲ, ನಾವೆಲ್ಲರೂ ಪರವಾಗಿದ್ದೀವಿ, ಒಮ್ಮತ ಇದೆ ಅಂತ ಹೇಳ್ತಾ ಇತ್ತು. ಆ ಲಕೋಟೆ ಓಪನ್ ಆಗಲಿ, ಹೊರಗೆ ಬರಲಿ, ಆಮೇಲೆ ಒಂದೇ ವಿರೋಧಗಳು ಶುರುವಾಗ್ತವೆ ಅಂತ ನಾವು ಹೇಳ್ತಾ ಇದ್ವಿ. ಈಗ ಶುರು ಆಗಿದೆ ಕೂಡ. ವೀರಶೈವ ಮಹಾಸಭೆಯ ವತಿಯಿಂದ ನಾವೆಲ್ಲರೂ ವಿರೋಧ ಮಾಡಿದ್ದೀವಿ. ಅದೇ ರೀತಿ ಒಕ್ಕಲಿಗರು ಸಹ ವಿರೋಧ ಮಾಡಿದ್ದಾರೆ. ಇದ್ರ ಮೇಲೆ ಅವ್ರು ಮಾಡಿದ್ರಪ್ಪ ನೋಡ್ಕೊಂಡ ಮುಂದೆ. ಆಮೇಲೆ ಅವ್ರು ಏನಾರ ಮಾತಾಡಲಿ, ನಾವು ಕೊಟ್ಟವಿ. ವೀರಶೈವ ಮಹಾಸಭೆಯ ವತಿಯಿಂದ ನಾವೆಲ್ಲರೂ ವಿರೋಧ ಮಾಡಿದ್ದೀವಿ. ಅದೇ ರೀತಿ ಒಕ್ಕಲಿಗರು ಸಹ ವಿರೋಧ ಮಾಡಿದ್ದಾರೆ. ಇದ್ರ ಮೇಲೆ ಅವ್ರು ಮಾಡಿದ್ರಪ್ಪ ನೋಡ್ಕೊಂಡ ಮುಂದೆ. ಆಮೇಲೆ ಅವ್ರು ಏನಾರ ಮಾತಾಡಲಿ, ನಾವು ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಯಾರೂ ಸಹ ಧಮಕಿ ಹಾಕಕ್ ಆಗೋದಿಲ್ಲ. ಬಟ್ ಪ್ರಜಾಪ್ರಭುತ್ವದಲ್ಲಿ ಅವರ ಅನಿಸಿಕೆಗಳನ್ನ ಅವ್ರು ಹೇಳ್ಬೋದು, ಅದರಲ್ಲೇನು ತಪ್ಪೇನಿಲ್ಲ. ಆದರೆ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು. ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ವಿರೋಧ ಮಾಡೋರು, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ವಿರೋಧ ಮಾಡೋರು ಇದ್ದಿದ್ರೆ ನಾವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದಾಗ ವಿರೋಧ ಮಾಡಬೇಕಾಗಿತ್ತು. ಪ್ರಣಾಳಿಕೆ ಬಿಡುಗಡೆ ಮಾಡಿದಾಗ ನಮ್ಗೆಲ್ರಿಗೂ ಸಹ ಬೆಂಬಲ ಬೇಕು ಅಂತೇಳಿ ಎಲ್ಲರ ಬೆಂಬಲ ತೆಗೆದುಕೊಂಡು ಇವತ್ತು ಸರ್ಕಾರದಲ್ಲಿ ಇದ್ದೀವಿ ಅಂತ ಹೇಳಿ ವಿರೋಧ ಮಾಡೋದು ಸರಿ ಇಲ್ಲ. ಆದ್ರಿಂದ ವೇದಿಕೆ ಇದೆ, ವೇದಿಕೆಯಲ್ಲಿ ಚರ್ಚೆ ಆಗುತ್ತೆ. ಮತ್ತು ಇದೇನು ರಹಸ್ಯವಾಗಿ ಏನು ಮಾಡಿರ್ತಕ್ಕಂಥ ಪ್ರಣಾಳಿಕೆ ಅಲ್ಲ, ಬಹಿರಂಗವಾಗಿ ನಾವು ಪ್ರಣಾಳಿಕೆಯನ್ನು ಜನಸಾಮಾನ್ಯರಲ್ಲಿ ಬಿಡುಗಡೆ ಮಾಡಿ ಚುನಾವಣೆಗೆ ಹೋಗಿ ಚುನಾವಣೆಯಲ್ಲಿ ಜನರ ಆಶೀರ್ವಾದ ಪಡೆದು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದೆ. ಆದ್ರಿಂದ ಜನರ ವಿರುದ್ಧ ನಾವು ಹೋಗೋದು ತಪ್ಪಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಅವರ ಅನಿಸಿಕೆಗಳು ಹೇಳಲಿಕ್ಕೆ ಏನೂ ಸಹ ತೊಂದರೆ ಇಲ್ಲ. ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಚುನಾವಣೆ 5 ವರ್ಷಕ್ಕೆ ಒಂದ್ಸಲಿ ಚುನಾವಣೆ ಬಂದಾಗ ನಾವು ಜನಸಾಮಾನ್ಯರಿಗೆ ರಾಜ್ಯದಲ್ಲಿ ಏನು ಮಾಡ್ತೀವಿ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿರ್ತೀವಿ. ಆ ನಮ್ಮ ನಿಲುವಿಗೆ ನಾವು ಸ್ಪಂದಿಸಿದ್ದೀವಿ. ಆ ಥರ ಏನಾದರೂ ಸ್ವಾಮೀಜಿಗಳು ಹೇಳೋದಕ್ಕೆ ನನಗೆ ಅವ್ರ ಬಗ್ಗೆ ನಾನೇನು ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ಅನಿಸಿಕೆ ಅವ್ರು ಹೇಳ್ಕೊಳ್ತಾರೆ. ಆದರೆ ರಾಜಕೀಯವಾಗಿ ಯಾರಾದರೂ ಹೇಳಿಕೆ ಕೊಡ್ತಾ ಇದ್ರೆ, ಅದು ಭಾರತೀಯ ಜನತಾ ಪಾರ್ಟಿ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರು ಯಾರು ಕೊಟ್ಟರೆ ನಾವು ಪ್ರಣಾಳಿಕೆಯಲ್ಲಿ ಆಗಲೇ ವಿರೋಧ ಮಾಡ್ಬೋದಿತ್ತು. ಅಂದರೆ ಯಾರು ವಿರೋಧ ಮಾಡ್ತಾ ಇದ್ದಾರೆ ಇವರಿಗೆ ಸಣ್ಣ ಸಮುದಾಯದವರು ಅಭಿವೃದ್ಧಿ ಆಗಬಾರ್ದು, ಅವ್ರ ಹೇಳಿಕೆ ಆಗಬಾರ್ದು ಅನ್ನೋ ಮೂಲ ಉದ್ದೇಶದಿಂದ ಇಲ್ಲ ಸಲ್ಲದ ಹೇಳಿಕೆಗಳು ಅಂತ ನಾವು ಭಾವಿಸ್ಕೊಳ್ಬೇಕಾಗುತ್ತೆ. ಹರೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಇವತ್ತು ಸಚಿವರ ಕೈಗೆ ಈ ವರದಿ ಸೇರಿದೆ. ಇನ್ನವರು ನೋಡಬೇಕು, ಅದನ್ನು ಅಧ್ಯಯನ ಮಾಡಬೇಕು, ಚರ್ಚೆ ಮಾಡಬೇಕು. 17ನೇ ತಾರೀಕಿಗೆ ಚರ್ಚೆ ಆಗುತ್ತೆ. ಇಲ್ಲಿವರೆಗೆ ಏನು ಹೇಳ್ತಾ ಇದ್ರು, ಯಾವುದೇ ವಿರೋಧ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ವಿರೋಧದ ಕಿಡಿ ಹೊತ್ತಿಕೊಂಡಂತೆ ಕಾಣಿಸ್ತಾ ಇದೆ ಅಂತ. ವಾಸುದೇವ್, ಬಹಳ ಮುಖ್ಯವಾಗಿರುವಂಥದ್ದು ಜಾತಿ ಜನಗಣತಿ ಸಮೀಕ್ಷಾ ವರದಿಗೆ ಸಂಬಂಧಪಟ್ಟಂಗೆ ಪ್ರಬಲ ಸಮುದಾಯಗಳಾಗಿರುವಂತಹ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರು ಕೂಡ ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಆಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀವ್ರವಾಗಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ವರದಿ ಅಂಗೀಕಾರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ, ಅನುಷ್ಠಾನ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಮಾತನಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನಲ್ಲಿ ತೀವ್ರ ಆಕ್ರೋಶವನ್ನು ಕೂಡ ಮತ್ತೊಂದು ವರ್ಗದ ನಾಯಕರಿಂದ ಕೂಡ ವ್ಯಕ್ತ ಆಗ್ತಿದೆ. ಅದರಲ್ಲೂ ಕೂಡ ಒಬಿಸಿ ನಾಯಕರು ಎಲ್ಲರೂ ಕೂಡ ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಒಂದು ಸಚಿವ KN ರಾಜಣ್ಣ ಆಗಿರ್ಬೋದು, ಮತ್ತೆ ಕೆ ಹರಿಪ್ರಸಾದ್ ಸೇರಿದಂತೆ ಹಲವರು ಕೂಡ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಮೊದಲು ಅಧ್ಯಯನ ಮಾಡಬೇಕಾಗುತ್ತೆ. ಅದಾದ ನಂತರವನ್ನು ಅಷ್ಟನ್ನೇ ಇದ್ರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಆದ್ರೆ ಕಾಂಗ್ರೆಸ್ಗೆ ಧಮಕಿ ಹಾಕಿದಲ್ಲಿ ಅದು ನಡೆಯೋದಿಲ್ಲ ಅನ್ನುವಂಥ ಮಾತನ್ನ ಕೂಡ ಸ್ಪಷ್ಟವಾಗಿ ಈಗ ಕೆ ಹರಿಪ್ರಸಾದ್ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಆದ್ರೆ ಕಾಂಗ್ರೆಸ್ ಅಲ್ಲಿ ಧಮಕಿ ಹಾಕುವಂತ ಪ್ರವೃತ್ತಿಗೆ ಕೂಡ ಅದು ಆಗೋದಿಲ್ಲ ಅನ್ನುವಂಥದ್ದು ಕೂಡ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಒಂದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಈಗಷ್ಟೇ ಕೂಡ ವರದಿ ಎಲ್ಲಾ ಸಚಿವರಿಗೂ ತಲುಪಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅವರು ಅಧ್ಯಯನ ಮಾಡಬೇಕಾಗತ್ತೆ. ಹಾಗಾಗಿ ಅದಾದ ನಂತರ ಅಧ್ಯಯನದ ನಂತರ ಮುಂದಿನ ಏಪ್ರಿಲ್
17ನೇ ತಾರೀಕು ಸಂಜೆ 4 ಗಂಟೆಗೆ ನಡೆಯುವಂತ ವಿಶೇಷ ಸಂಪುಟ ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ, ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗುತ್ತೆ. ಯಾವ್ಯಾವ ಸಚಿವರು ಏನೇನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಆ ಸಂಪುಟ ಸಭೆಯಲ್ಲಿ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂತಿಮವಾಗಿ ಕೂಡ ಸಂಪುಟ ಸಭೆಯಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸಾರ್ವಜನಿಕವಾಗಿ ಚರ್ಚೆ ಆಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಎಲ್ಲ ಸಚಿವರಿಗೂ ಸಂಪುಟ ಸಹೋದ್ಯೋಗಿಗಳು ಎಲ್ಲರಿಗೂ ಕೂಡ ಆ ಒಂದು ಸಮೀಕ್ಷಾ ವರದಿಯನ್ನು ತಲುಪುವಂತೆ ಮಾಡಿದ್ದಾರೆ. ಸೊ ಹಾಗಾಗಿ ಈಗಾಗಲೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೂಡ ಆ ಒಂದು ಪ್ರತಿಯನ್ನ ಎಲ್ಲಾ ಸಚಿವರಿಗೂ ಕೂಡ ರವಾನೆ ಮಾಡಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಅಧ್ಯಯನ ಮಾಡಿ ಇನ್ನೂ ಕೂಡ 6 ದಿನಗಳ ಕಾಲ ಅವಕಾಶ ಇರುವಂತದ್ದು, ಅಷ್ಟರೊಳಗಡೆ ಅವರೆಲ್ಲ ಅಧ್ಯಯನ ಮಾಡಿ ಅವತ್ತು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಆದ್ರೆ ಅದಕ್ಕೂ ಮೊದಲು ಕೂಡ ಎಲ್ಲರೂ ಏನ್ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಬಹುತೇಕ ಸಚಿವರು ಎಲ್ಲರೂ ಕೂಡ ಬಹಿರಂಗವಾಗಿ ಸೊ ಯಾವುದೇ ರೀತಿಯಲ್ಲಿ ವಿರೋಧವನ್ನ ಆಗಿರ್ಬೋದು ಅಥವಾ ಪರ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ವ್ಯಕ್ತಪಡಿಸ್ತಾ ಇದ್ರು ಪ್ರಬಲ ಸಮುದಾಯದ ನಾಯಕರು. ಆದ್ರೆ ಆಂತರಿಕವಾಗಿ ಇರುವಂತದ್ದು ಅದು ಮೊದಲು ಓದಬೇಕಾಗುತ್ತೆ ಏನಿದೆ ಅನ್ನುವಂಥ ತಿಳಿಯುವಂತ ಒಂದು ಪ್ರಯತ್ನಕ್ಕೆ ಕೂಡ ಮುಂದಾಗಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಕೂಡ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಹೇಳ್ತಿರುವಂತದ್ದು ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಯಾವುದೇ ರೀತಿಯ ಆಕ್ಷೇಪಗಳು ಇಲ್ಲ, ಅಸಮಾಧಾನಗಳು ಇಲ್ಲ. ಹಾಗಾಗಿ ನಾವು ಅಧ್ಯಯನ ಮಾಡ್ತೀವಿ, ಅಧ್ಯಯನ ಮಾಡಿದ ನಂತರ ಸಂಪುಟ ಸಭೆಯಲ್ಲಿ ಆ ಬಗ್ಗೆ ಅಂತಿಮ ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಹಾಗಾಗಿ ಸದ್ಯಕ್ಕೆ ಎಲ್ಲಾ ಸಚಿವರು ಕೂಡ ಆ ಒಂದು ವರದಿಯ ಅಧ್ಯಯನವನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು. ಸೊ ಅಂತಿಮವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಸಂಪುಟ ಉಪಸಮಿತಿಯ ತೀರ್ಮಾನವನ್ನು ಕೈಗೊಳ್ತಾರೋ ಅಥವಾ ಅಂಗೀಕಾರ ಮಾಡ್ತಾರೋ, ಸೊ ಏನು ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಆದ್ರೆ ಒಂದಂತೂ ಸ್ಪಷ್ಟ, ಈಗಾಗಲೇ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಪರ ವಿರೋಧ ಚರ್ಚೆ ಕೂಡ ಈಗ ವ್ಯಾಪಕವಾಗಿ ಆಗ್ತಿದೆ. ಸೊ ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಆಗಿರ್ಬೋದು ಮತ್ತೆ ಒಕ್ಕಲಿಗ ಸಮುದಾಯದ ನಾಯಕರಾಗಿರ್ಬೋದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಪುಟ ಸಭೆಯಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.